ಎಲ್ಲರಿಗೂ ಶುಭೋದಯ. ಇಂದು ನಾವು 5ನೇ ತರಗತಿಯ ಪಠ್ಯಪುಸ್ತಕವಾದಂತಹ ತಿಳಿ ಕನ್ನಡ ಇದರಲ್ಲಿ ನವಿಲು ಎಂಬ ಗದ್ಯಪಟವನ್ನು ಗಮನಿಸಿದ್ವಿ ಅಲ್ವಾ ವಿದ್ಯಾರ್ಥಿಗಳೇ. ಈಗ ನಾವು ಆ ನವಿಲು ಪಾಠದ ಎಲ್ಲ ಪ್ರಶ್ನೋತ್ತರಗಳನ್ನು ಗಮನಿಸೋಣ. ನೀವು ನಮ್ಮ ಚಾನಲ್ಗೆ ಹೊಸದಾಗಿ ಭೇಟಿ ನೀಡಿದಲ್ಲಿ ತಕ್ಷಣ ಬೆಳಗ್ಗೆ ಕ್ಲಾಸನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ. ಮುಂದೆ ಕಾಣುವಂತಹ ಬೆಲ್ ಐಕನನ್ನು ಒತ್ತಿ, ಏಕೆಂದರೆ ನಾವು ಮಾಡುವಂತಹ ವಿಡಿಯೋದ ನೋಟಿಫಿಕೇಷನ್ ನಿಮಗೆ ಬಹಳ ಬೇಗ ಲಭಿಸುತ್ತದೆ. ನವಿಲು. ಈ ಕೆಳಗಿನ ಪ್ರಶ್ನೆಗಳಿಗೆ ಒಂದು ವಾಕ್ಯದಲ್ಲಿ ಬರೆಯಿರಿ. 1. ನವಿಲಿನ ಕಣ್ಣುಗಳು ಹೇಗೆ ಹೊಳೆಯುತ್ತವೆ? ಉತ್ತರ: ನವಿಲಿನ ಕಣ್ಣುಗಳು ಫಳ ಹೊಳೆಯುತ್ತವೆ. 2. ನವಿಲು ಯಾವ ರೀತಿ ಕುಣಿಯುತ್ತದೆ? ಉತ್ತರ: ನವಿಲು ತಕಥೈ ಎಂದು ಕುಣಿಯುತ್ತದೆ. 3. ನವಿಲಿಗೆ ಇರುವ ಇತರ ಹೆಸರುಗಳಾವು? ಉತ್ತರ: ನವಿಲಿಗೆ ಇರುವ ಇತರ ಹೆಸರುಗಳೆಂದರೆ ಮಯೂರ, ಶಿಖಿ, ಸಹಸ್ರಾಕ್ಷ. 4. ನವಿಲಿಗೆ ಭಾರತದಲ್ಲಿ ಯಾವ ಗೌರವ ಲಭಿಸಿದೆ? ಉತ್ತರ: ನವಿಲಿಗೆ ಭಾರತದಲ್ಲಿ ರಾಷ್ಟ್ರಪಕ್ಷಿ ಎಂಬ ಗೌರವ ಲಭಿಸಿದೆ. 5. ನವಿಲುಗರಿ ಭಾರತದಲ್ಲಿ ಯಾರ ಜುಟ್ಟಿನ ಅಲಂಕಾರವಾಗಿ ಬಳಕೆಯಾಗಿದೆ? ಉತ್ತರ: ನವಿಲುಗರಿ ಮುರಳಿ ಮೋಹನನ ಜುಟ್ಟಿಗೆ ಅಲಂಕಾರವಾಗಿ ಬಳಕೆಯಾಗಿದೆ. 6. ನೀಲಿ ಬಣ್ಣದ ನವಿಲುಗಳು ಯಾವ ದೇಶಗಳಲ್ಲಿ ಕಂಡುಬರುತ್ತವೆ? ಉತ್ತರ: ನೀಲಿ ಬಣ್ಣದ ನವಿಲುಗಳು ಭಾರತ ಮತ್ತು ಶ್ರೀಲಂಕಾ ದೇಶದಲ್ಲಿ ಕಂಡುಬರುತ್ತದೆ. 2ನೇ ಮೇನು. ಕೆಳಗಿನ ಪ್ರಶ್ನೆಗಳಿಗೆ 2-3 ವಾಕ್ಯಗಳಲ್ಲಿ ಉತ್ತರಿಸಿರಿ. 1. ನವಿಲು ಕುಣಿಯುವ ರೀತಿಯನ್ನು ವರ್ಣಿಸಿ. ಉತ್ತರ: ನವಿಲು ತನ್ನ ಕತ್ತನ್ನು ಅತ್ತ ಇತ್ತ ತಿರುಗಿಸುತ್ತಾ ಥಕಥೈ ಎಂದು ಹೆಜ್ಜೆ ಹಾಕುತ್ತಾ ತನ್ನ ಗರಿಯನ್ನು ಬಿಚ್ಚಿ ಕುಣಿಯುತ್ತದೆ. 2. ನವಿಲಿನ ಗರಿಯ ವಿಶೇಷತೆಗಳೇನು? ಉತ್ತರ: ನವಿಲಿನ ಗರಿಯು ಉದ್ದವಾಗಿದ್ದು ಅದು ಬಣ್ಣದ ಬೀಸಣಿಗೆಯಂತೆ ಕಾಣುತ್ತದೆ. ಗರಿ ಬಿಚ್ಚಿದಾಗ ಅದರಲ್ಲಿ ಸಾವಿರಾರು ಕಣ್ಣುಗಳು ಫಳ ಹೊಳೆಯುತ್ತದೆ. ಅದರ ಸುತ್ತ ತಾಮ್ರ ಮಿಶ್ರಿತ ಬಂಗಾರ ವರ್ಣದ ಉಂಗುರ ಚಮಕಿಸುತ್ತದೆ. 3. ನವಿಲನ್ನು ಸಹಸ್ರಾಕ್ಷ ಎಂದು ಏಕೆ ಕರೆಯುತ್ತಾರೆ? ಉತ್ತರ: ನವಿಲು ಗರಿ ಬಿಚ್ಚಿದಾಗ ಆ ಗರಿಯಲ್ಲಿ ಸಾವಿರಾರು ಕಣ್ಣುಗಳು ಗೋಚರಿಸುತ್ತವೆ. ಆದ್ದರಿಂದ ನವಿಲನ್ನು ಸಹಸ್ರಾಕ್ಷ ಎಂದು ಕರೆಯುತ್ತಾರೆ. 4. ಗಂಡು ನವಿಲಿನ ವಿಶೇಷತೆ ಏನು? ಉತ್ತರ: ಹೆಣ್ಣು ನವಿಲಿಗೆ ಇರದ ಸೌಂದರ್ಯ ಗಂಡು ನವಿಲಿಗೆ ಇರುವುದು ವಿಶೇಷತೆಯಾಗಿದೆ. ಗಂಡು ನವಿಲು ತುರಾಯಿ ಹೊಂದಿರುತ್ತದೆ. ಗರಿಗಳು ಉದ್ದವಾಗಿದ್ದು ಸಾವಿರಾರು ಕಣ್ಣುಗಳನ್ನು ಒಳಗೊಂಡಿರುತ್ತದೆ. ನೋಡುಗನ ಮನಸೂರೆಗೊಳ್ಳುವಂತೆ ಕತ್ತನ್ನು ತಿರುಗಿಸುತ್ತಾ ಥಕಥೈ ಎಂದು ನೃತ್ಯ ಮಾಡುತ್ತದೆ. 5. ನವಿಲನ್ನು ರೈತ ಮಿತ್ರ ಎಂದು ಏಕೆ ಕರೆಯುತ್ತಾರೆ? ಉತ್ತರ: ರೈತರು ಬೆಳೆದ ಬೆಳೆಗಳಿಗೆ ಕೀಟಬಾಧೆ ತಗುಲದಂತೆ ಬೆಳೆಗಳನ್ನು ರಕ್ಷಣೆ ಮಾಡುತ್ತದೆ. ಕೀಟಗಳನ್ನು ತಿನ್ನುತ್ತವೆ ಹಾಗೂ ನವಿಲು ವಾಸಿಸುವ ಸ್ಥಳಗಳಲ್ಲಿ ಹಾವುಗಳು ಸುಳಿಯಲಾರವು. ಆದ್ದರಿಂದ ನವಿಲನ್ನು ರೈತ ಮಿತ್ರ ಎಂದು ಕರೆಯುತ್ತಾರೆ. ಇದು 2-3 ವಾಕ್ಯ ಆಯಿತು. ಈಗ ಮುಂದಿನ ಭಾಗ. ಆ ಪಟ್ಟಿಗೆ ಬಾ ಪಟ್ಟಿಯನ್ನು ಹೊಂದಿಸಿ ಬರೆಯಿರಿ. ರೈತ ಮಿತ್ರ ಯಾವುದು? ನವಿಲು. ತುರಾಯಿ ಜುಟ್ಟು. ಮನೋಹರ ಸುಂದರ. ಆಕಾಶ ಕಾಮನಬಿಲ್ಲು. ಚಮಕಿಸು ಹೊಳಪು. ಬಿಟ್ಟ ಸ್ಥಳಗಳನ್ನು ನೀಡಿರುವ 4 ಆಯ್ಕೆಗಳಲ್ಲಿ ಸರಿಯಾದುದನ್ನು ಆರಿಸಿ ಬರೆಯಿರಿ. 1. ಷಣ್ಮುಖನ ವಾಹನ ಡ್ಯಾಶ್. ನಂದಿ, ನವಿಲು, ಕುದುರೆ, ಗರುಡ. ಆಪ್ಷನ್ ಇದೆ. ಯಾವುದು? ನವಿಲು. ಷಣ್ಮುಖನ ವಾಹನ ನವಿಲು. ನವಿಲು ನೋಡಲು ಎಷ್ಟು ಸುಂದರವೋ ಅಷ್ಟೇ ಡ್ಯಾಶ್ ಶಿಸ್ತಿನ ಸಿಪಾಯಿ, ಮೃದು ಸಿಪಾಯಿ, ಚೇಷ್ಟೆಯ ಸಿಪಾಯಿ, ಸಿಟ್ಟಿನ ಸಿಪಾಯಿ. ನವಿಲು ನೋಡಲು ಎಷ್ಟು ಸುಂದರವೋ ಅಷ್ಟೇ ಶಿಸ್ತಿನ ಸಿಪಾಯಿ. 3. ನವಿಲು ಇರುವ ಪ್ರದೇಶಗಳಲ್ಲಿ ಇವು ಸುಳಿಯಲಾರವು ಡ್ಯಾಶ್ ಹಾವುಗಳು, ಹಕ್ಕಿಗಳು, ಕೀಟಗಳು, ಹಾವುಗಳು, ಮೊಲಗಳು. ಯಾವುದು? ಹಾವುಗಳು. ನವಿಲು ಇರುವ ಪ್ರದೇಶಗಳಲ್ಲಿ ಇವು ಸುಳಿಯಲಾರವು ಹಾವುಗಳು. 4. ನವಿಲಿಗೆ ಹಸಿರು ಛಾಯೆ ಈ ದೇಶಗಳಲ್ಲಿ ಇರುತ್ತದೆ ಡ್ಯಾಶ್ ಕೀನ್ಯಾ ಮತ್ತು ಜಪಾನ್, ಅಮೆರಿಕ ಮತ್ತು ಇಂಗ್ಲೆಂಡ್, ಜಾವಾ ಮತ್ತು ಮಯನ್ಮಾರ್, ಶ್ರೀಲಂಕಾ ಮತ್ತು ಭಾರತ. ಯಾವುದು? ಜಾವಾ ಮತ್ತು ಮಯನ್ಮಾರ್. ನವಿಲಿಗೆ ಹಸಿರು ಛಾಯೆ ಈ ದೇಶಗಳಲ್ಲಿ ಇರುತ್ತದೆ ಜಾವಾ ಮತ್ತು ಮಯನ್ಮಾರ್. 3. ಭಾಷಾಭ್ಯಾಸ. ಈ ಪದಗಳನ್ನು ಸ್ವಂತ ವಾಕ್ಯಗಳಲ್ಲಿ ಉಪಯೋಗಿಸಿ ಬರೆಯಿರಿ. ಹಚ್ಚ ಹಸಿರು ಇದನ್ನು ಸ್ವಂತ ವಾಕ್ಯವಾಗಿ ಮಾಡಬೇಕು. ಮಳೆಗಾಲದಲ್ಲಿ ಬೆಟ್ಟಗುಡ್ಡಗಳು ಹಚ್ಚ ಹಸಿರಾಗಿರುತ್ತದೆ. ಅಪರಾಧ. ಕಳ್ಳತನ ಮಾಡುವುದು ದೊಡ್ಡ ಅಪರಾಧವಾಗಿದೆ. ಸುಂದರ. ಕಾಮನಬಿಲ್ಲು ನೋಡಲು ಸುಂದರವಾಗಿ ಕಾಣುತ್ತದೆ. ಸಂಕೇತ.
ನವಿಲು ಪಕ್ಷಿಯು ಸೌಂದರ್ಯದ ಸಂಕೇತವಾಗಿದೆ. ಮನಸೋಲು, ನವಿಲಿನ ನೃತ್ಯ ಕಂಡು ನಾವೆಲ್ಲರೂ ಮನಸೋಲುತ್ತೇವೆ. ಶಿಸ್ತಿನ ಸಿಪಾಯಿ, ನಮ್ಮ ಸೈನಿಕರು ದೇಶವನ್ನು ಕಾಯುವ ಶಿಸ್ತಿನ ಸಿಪಾಯಿಗಳು. ಕೆಳಗಿನ ಪದಗಳಿಗೆ ಸಮಾನಾರ್ಥಕ ಪದಗಳನ್ನು ಬರೆಯಿರಿ. ಮಾದರಿ, ನೃತ್ಯ ಅಂದರೆ ನರ್ತನ, ಕುಣಿತ. 1 ನಯನ ಅಂದರೆ ನಯನ ಅಂದರೆ ಏನು? ನೇತ್ರ, ಕಣ್ಣು. 2 ನವಿಲು, ನವಿಲು ಅಂದರೆ ಮಯೂರ, ಸಹಸ್ರಾಕ್ಷ. 3 ಲಾವಣ್ಯ, ಲಾವಣ್ಯ ಅಂದರೆ ಸುಂದರ, ಮನೋಹರ, ರೆಕ್ಕೆ, ಗರಿ, ಪುಕ್ಕ. ಬಂಗಾರ, ಚಿನ್ನ, ಕನಕ. ಈ ಕೆಳಗಿನ ಪದಗಳಿಗೆ ವಿರುದ್ಧಾರ್ಥಕ ಪದಗಳನ್ನು ಬರೆಯಿರಿ. 1 ಹಿಂಸೆ, ಅಹಿಂಸೆ. ಆರಂಭ, ಅಂತ್ಯ. ಹೂಗಳು, ಹೊಗಳು, ಬೈಯು. ಹೊಗಳುತ್ತೀವಿ, ಬೈತೀವಿ ಅಲ್ವಾ, ಆ ರೀತಿ. ಶಿಸ್ತು, ಅಶಿಸ್ತು. ಈ ಪದಗಳನ್ನು ಗಟ್ಟಿಯಾಗಿ ಉಚ್ಚರಿಸಿ ಬರೆಯಿರಿ. ದಿಟ್ಟೋ ಬರಿಬೇಕು, ಹೇಗಿದೆ ಹಾಗೆ. ಹಚ್ಚ ಹಸಿರು ಅದೇ ರೀತಿ ಬರಿಬೇಕು. ರಾಷ್ಟ್ರ ಪಕ್ಷಿ ಅದೇ ರೀತಿ ಬರಿಬೇಕು. ಸಹಸ್ರಾಕ್ಷ ಅದೇ ರೀತಿ ಬರಿಬೇಕು. ಷಣ್ಮುಖ, ಷಣ್ಮುಗ ಅಂತ ಬರೀಬೇಕು. ಗೆರೆ ಎಳೆದಿರುವ ಅನುಕರಣೀಯ ಪದಗಳನ್ನು ಗಮನಿಸಿ ಸ್ಪಷ್ಟವಾಗಿ ಉಚ್ಚರಿಸಿರಿ. 1 ಜುಳು ಜುಳು ನದಿ ಹರಿಯುತ್ತದೆ. ಕಣ್ಣು ಫಳಫಳ ಹೊಳೆಯುತ್ತದೆ. ನವಿಲು ಥಕಥೈ ಎಂದು ಕುಣಿಯುತ್ತದೆ. ಢಣ ಢಣ ಗಂಟೆ ಬಾರಿಸಿತು. ಜಿಟಿ ಜಿಟಿ ಮಳೆ ಸುರಿಯಿತು. ಕೆಳಗಿನ ಪದಗಳನ್ನು ಸ್ಪಷ್ಟವಾಗಿ ಉಚ್ಚರಿಸಿ ಅರ್ಥ ವ್ಯತ್ಯಾಸ ತಿಳಿಯಿರಿ. ಅಕ್ಕಿ, ಹಕ್ಕಿ. ಅಕ್ಕಿ ಅಂದರೆ ಅಡುಗೆ ಮಾಡ್ತೀವಲ್ವ ನಾವು, ಅದು. ಹಕ್ಕಿ ಅಂದರೆ ಪಕ್ಷಿ. ಝರಿ, ಜರಿ. ಝರಿ ಗೊತ್ತು, ಜುಳು ಜುಳು ಹರಿಯುವ ಝರಿ ಅಂತೀವಲ್ವ. ಜರಿ ಅಂದರೆ ಸಹಸ್ರಾರು ಕಾಲುಗಳಿಂದ ಇದ್ಕೊಂಡು ಬರುತ್ತಲ್ಲ ಮನೇಲಿ, ಜರಿ ಬಂದಿದೆ, ಜರಿ ಬಂದಿದೆ ಅಂತಾರಲ್ವ, ಆ ಥರ. ಕಾಳು, ಕಾಳು ಅಂದರೆ ಕಾಳು ಕಡ್ಡಿ ಎಲ್ಲ ಬರುತ್ತದೆ, ದವಸ ಧಾನ್ಯಗಳು. ಕಾಲು ಅಂದರೆ ನಮ್ಮ ಕೈ ಕಾಲಲ್ಲಿ, ನಮ್ಮ ಮನುಷ್ಯನ ಭಾಗದಲ್ಲಿ ನಡೆಯಲು ಬಳಸುವಂತಹದ್ದು ಕಾಲು. ಅರಿ, ಅರಿ, ಹರಿ. ಅರ್ಥ ಮಾತಾಡಬೇಕು. ಮತ್ತು ಹರಿ ಅಂದರೆ ದೇವರು. ಧನ, ದನ. ಧನ ಅಂದರೆ ಹಣ. ದನ ಅಂದರೆ ಎತ್ತು. ಫಲ, ಫಲ, ಫಲ. ನಾವು ಏನಾದರೂ ಒಳ್ಳೆ ಕೆಲಸ ಮಾಡಿದಾಗ ದೇವರು ನಮಗೆ ಒಳ್ಳೆ ಫಲ ಕೊಡ್ತಾನೆ ಅಂತ ಹೇಳ್ತೀವಲ್ವ, ಅದರದ್ದು ಫಲ ಅಂದರೆ ಹಣ್ಣು. ಉಣ್ಣು, ಹುಣ್ಣು. ಉಣ್ಣು ಅಂದರೆ ಊಟ ಮಾಡು ಅಂತೇಳಿ. ಹುಣ್ಣು ಅಂದರೆ ಗಾಯ. ಏರು, ಹೇರು. ಏರು ಆ ಮೆಟ್ಟಿಲುಗಳನ್ನು ಏರಬೇಕು. ಹೇರು ಅಂದರೆ ಭಾರವನ್ನು ಹೇರ್ತಾ ಇದ್ದಾರೆ. ಸೈದ್ಧಾಂತಿಕ ವ್ಯಾಕರಣ. 1 ಗುಣಿತಾಕ್ಷರಗಳು. ಮಕ್ಕಳೇ, ನಿಮಗೆ ಕನ್ನಡ ವರ್ಣಮಾಲೆಯನ್ನು ಬರೆಯಲು ಬರೆಯುತ್ತದೆ. ಅವುಗಳ ಪರಿಚಯ ನಿಮಗೆ ಇದೆ. ಈಗ ಇಲ್ಲಿ ನೀಡಿರುವ ಅಕ್ಷರಗಳನ್ನು ಗಮನಿಸಿರಿ. ಕ ಪ್ಲಸ್ ಅ, ಕ. ಕ ಪ್ಲಸ್ ಆ, ಕ. ಕ ಪ್ಲಸ್ ಇ, ಕೀ. ಕ ಪ್ಲಸ್ ಇ, ಕೀ. ಕ ಪ್ಲಸ್ ಉ, ಕು. ಕ ಪ್ಲಸ್ ಉ, ಕು. ಕ ಪ್ಲಸ್ ರು, ಕೃ. ಕ ಪ್ಲಸ್ ಎ, ಕೆ. ಕ ಪ್ಲಸ್ ಎ, ಕೆ. ಕ ಪ್ಲಸ್ ಐ, ಕೈ. ಕ ಪ್ಲಸ್ ಓ, ಕೋ. ಕ ಪ್ಲಸ್ ಓ, ಕೋ. ಕ ಪ್ಲಸ್ ಔ, ಕೌ. ಕ ಪ್ಲಸ್ ಅಂ, ಕಂ. ಕ ಪ್ಲಸ್ ಅಹ, ಕಹ. ಮಕ್ಕಳೇ, ಇಲ್ಲಿ ವ್ಯಂಜನಗಳಿಗೆ ಸ್ವರಾಕ್ಷರಗಳು ಸೇರಿಕೊಂಡಿವೆ. ಇವುಗಳನ್ನು ಗುಣಿತಾಕ್ಷರಗಳು ಎಂದು ಕರೆಯುತ್ತೇವೆ. ಇವು ಉಳಿದ ವ್ಯಂಜನಾಕ್ಷರಗಳಿಗೆ ಸ್ವರಗಳನ್ನು ಸೇರಿಸಿ ಗುಣಿತಾಕ್ಷರಗಳನ್ನು ಬರೆಯಿರಿ. ನಾವೀಗ ಗುಣಿತಾಕ್ಷರ ಕೊಟ್ಟಿದ್ದಾರಲ್ವ, ಯಾವುದ್ರು ಕ ಕೊಟ್ಟಿದ್ದಾರೆ. ಕ ತಲ್ಕಟ್ಟು, ಕ. ಕ ಇಳಿ, ಕ. ಕ ಗುಣಸು, ಕಿ. ಕ ಗುಣಸುನ್ ದೀರ್ಘ, ಕಿ. ಕ ಕೊಂಬು, ಕು. ಕ ಕಂಬಿಂದಿಳಿ, ಕು. ಕ ಒಟ್ರು ಸುಳಿ, ಕೃ. ಕ ಕೆ ತ್ವ ಕೆ, ಕ ಕೆ ತೊಂದೀರ್ಘ, ಕೆ. ಕ ಕೈ ತ್ವ ಕೈ. ಕ ಕೋ ತ್ವ ಕೋ, ಕ ಕೋ ತೊಂದೀರ್ಘ, ಕೋ. ಕ ಕೌ ತ್ವ ಕೌ. ಕ ಕೊಂದ್ ಸೊನ್ನೆ ಕಂ, ಕ 2 ಸೊನ್ನೆ ಕಹ. ಹೀಗೆ ಉಚ್ಚರಿಸಬೇಕು. ಕೆಳಗಿನ ಅಕ್ಷರಗಳನ್ನು ಸೇರಿಸಿ ಗುಣಿತಾಕ್ಷರ ಬರೆಯಿರಿ. ಯ ಪ್ಲಸ್ ಅ, ಯ. ರ ಪ್ಲಸ್ ಅ, ರ. ಸ ಪ್ಲಸ್ ಇ, ಸಿ. ಲ ಪ್ಲಸ್ ಇ, ಲಿ. ಟ ಪ್ಲಸ್ ಉ, ಲು. ತ ಪ್ಲಸ್ ಉ, ತು. ಡ ಪ್ಲಸ್ ರು, ಡ್ರು. ಗ ಪ್ಲಸ್ ಎ, ಗೆ. ಜ ಪ್ಲಸ್ ಎ, ಜೆ. ಪ ಪ್ಲಸ್ ಐ, ಪೈ. ನ ಪ್ಲಸ್ ಓ, ನೋ. ಚ ಪ್ಲಸ್ ಓ, ಚೋ. ಹ ಪ್ಲಸ್ ಔ, ಹೌ. ಹ ಪ್ಲಸ್ ಅಂ, ಹಂ. ದ ಪ್ಲಸ್ ಉಂ, ದಂ. ಒತ್ತಕ್ಷರ, ಸಂಯುಕ್ತಾಕ್ಷರಗಳು. ವ್ಯಂಜನಕ್ಕೆ ವ್ಯಂಜನ ಸೇರಿಕೊಂಡು ಸ್ವರದ ಸಹಾಯದಿಂದ ಉಂಟಾಗುವ ಅಕ್ಷರಕ್ಕೆ ಏನಂತ ಕರಿತೀವಿ? ಸಂಯುಕ್ತಾಕ್ಷರ ಅಥವಾ ಒತ್ತಕ್ಷರ ಎಂದು ಕರೆಯುವರು. ಉದಾಹರಣೆ: ಆ ಪ್ಲಸ್ ಕ ಪ್ಲಸ್ ಕ ಪ್ಲಸ್ ಅ, ಅಕ್ಕ. ಆ ಪ್ಲಸ್ ನ ಪ್ಲಸ್ ನ ಪ್ಲಸ್ ಅ, ಅಣ್ಣ.
ಭ ಪ್ಲಸ್ ಆ ಪ್ಲಸ್ ಕ ಪ್ಲಸ್ ತ ಪ್ಲಸ್ ಆ ಭಕ್ತ. ಸ ಪ್ಲಸ್ ಆ ಪ್ಲಸ್ ತ ಪ್ಲಸ್ ಯ ಪ್ಲಸ್ ಆ ಇಸ್ ಈಕ್ವಲ್ ಟು ಏನಾಗುತ್ತೆ? ಸತ್ಯ. ಅರ್ಥ ಆಯ್ತಾ ವಿದ್ಯಾರ್ಥಿಗಳೇ? ನೀವು ನಮ್ಮ ಚಾನಲ್ಗೆ ಹೊಸದಾಗಿ ಭೇಟಿ ನೀಡಿದಲ್ಲಿ ತಕ್ಷಣ ಬೆಳಕಿ ಕ್ಲಾಸನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಧನ್ಯವಾದಗಳು. ಪ್ಲೀಸ್ ಸಬ್ಸ್ಕ್ರೈಬ್ ಮೈ ಚಾನಲ್.